ಮಹಾಭಾರತ್ ಸ್ಟೋರಿ. ಮಹಾಭಾರತದ ಈ 4 ಕಥೆಗಳು ಸತ್ಯ ಮತ್ತು ಇಂದಿಗೂ ಜೀವಂತ. ಮಹಾಭಾರತವು ಭಾರತದ ಧಾರ್ಮಿಕ, ತಾತ್ವಿಕ ಹಾಗೂ ಪೌರಾಣಿಕ ಮಹಾಕಾವ್ಯಗಳಲ್ಲಿ ಒಂದು. ಇದು ಹಿಂದೂ ಧರ್ಮದ ಒಂದು ಮುಖ್ಯ ಪಠ್ಯವೂ ಹೌದು. ಸಂಪೂರ್ಣ ಮಹಾಭಾರತವು 1,00,000ಕ್ಕೂ ಹೆಚ್ಚು ಶ್ಲೋಕಗಳನ್ನು ಒಳಗೊಂಡಿದ್ದು, ಇಂದಿಗೂ ಅವುಗಳು ಪ್ರಸ್ತುತವಾಗಿದೆ. ಮಹಾಭಾರತಕ್ಕೆ ಸಂಬಂಧಿಸಿದಂತೆ ಅನೇಕ ಪುರಾವೆಗಳು ಇಂದಿಗೂ ಪ್ರಸ್ತುತವಾಗಿದೆ. ಅಂತಹ ಪುರಾವೆಗಳಾವು: ಮಹಾಭಾರತದ ಕಾಲದಲ್ಲಿ ಶ್ರೀಕೃಷ್ಣನು ಬಿಲ್ಲುಗಾರ ಅರ್ಜುನನಿಗೆ ಗೀತೆಯನ್ನು ಉಪದೇಶಿಸಿದನು. ಇಂದಿಗೂ ಅದನ್ನು ಜನರು ಶ್ರದ್ಧಾಭಕ್ತಿಯಿಂದ ಕೇಳುತ್ತಾರೆ ಮತ್ತು ಓದುತ್ತಾರೆ. ಪ್ರತಿ ವರ್ಷ ಆಚರಿಸಲಾಗುವ ಗೀತಾ ಜಯಂತಿ ಉತ್ಸವದಲ್ಲಿ ಶ್ರೀಮದ್ ಭಗವದ್ಗೀತೆಯ ಆರಾಧನೆ ಮಾಡುವ ನಿಯಮವನ್ನು ಗ್ರಂಥಗಳಲ್ಲಿ ವಿವರಿಸಲಾಗಿದೆ. ಈ ದಿನದಂದು ಶ್ರೀಕೃಷ್ಣನೊಂದಿಗೆ ಭಗವದ್ಗೀತೆಯನ್ನು ಪೂಜಿಸುವುದರಿಂದ ಭಕ್ತರ ಜೀವನದಲ್ಲಿ ಬರುವ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಮತ್ತು ಅವರ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಎಂದು ನಂಬಲಾಗಿದೆ. ಈ ವರ್ಷ ಈ ಹಬ್ಬವನ್ನು ಡಿಸೆಂಬರ್ 3ರಂದು ಉತ್ಸಾಹದಿಂದ ಆಚರಿಸಲಾಗುತ್ತದೆ. ಕುರುಕ್ಷೇತ್ರದಲ್ಲಿ ನಡೆದ ಈ ಧಾರ್ಮಿಕ ಯುದ್ಧಕ್ಕೆ ಸಂಬಂಧಿಸಿದಂತೆ ಹಲವು ಕಥೆಗಳಿವೆ. ಆದರೆ ಮಹಾಭಾರತಕ್ಕೆ ಸಂಬಂಧಿಸಿದಂತೆ ಅಂತಹ ಕೆಲವು ಕಥೆಗಳಿವೆ ಎಂಬುದು ನಿಮಗೆ ತಿಳಿದಿದೆಯೇ? ಅದರ ಪುರಾವೆಗಳು ಇಂದಿಗೂ ಪ್ರಸ್ತುತವಾಗಿವೆ. ಅಂತಹ ಕಥೆಗಳು ಯಾವುವು ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. 1. ಕುರುಕ್ಷೇತ್ರದಲ್ಲಿ ಪುರಾತನ ಬಾವಿಯಿದೆ. ಮಹಾಭಾರತದ ಮಹಾಯುದ್ಧವು ಕೌರವರು ಮತ್ತು ಪಾಂಡವರ ನಡುವೆ ನಡೆದ ಅದೇ ನಗರ ಕುರುಕ್ಷೇತ್ರ. ಹರಿಯಾಣ ರಾಜ್ಯದಲ್ಲಿ ನೆಲೆಗೊಂಡಿರುವ ಈ ನಗರದಲ್ಲಿಯೇ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಬ್ರಹ್ಮಜ್ಞಾನವನ್ನು ನೀಡಿದನು. ಅದನ್ನು ನಾವು ಇಂದು ಭಗವದ್ಗೀತೆ ಎಂದು ಕರೆಯುತ್ತೇವೆ. ಪುರಾತತ್ವಶಾಸ್ತ್ರದ ಸಮೀಕ್ಷೆಯಲ್ಲಿ ಈ ಸ್ಥಳದಿಂದ ಮಹಾಭಾರತದ ಕಾಲದ ಅನೇಕ ಅವಶೇಷಗಳು ಕಂಡುಬಂದಿವೆ. ಇದರಲ್ಲಿ ಬಾಣಗಳು, ಈಟಿಗಳು ಇತ್ಯಾದಿಗಳು ಸೇರಿವೆ. ಕುರುಕ್ಷೇತ್ರದಲ್ಲಿ ಪುರಾತನವಾದ ಬಾವಿ ಇದ್ದು ಈಗಲೂ ಅಸ್ತಿತ್ವದಲ್ಲಿದೆ. ಅಲ್ಲಿ ಕರ್ಣನು ಯುದ್ಧದ ಸಮಯದಲ್ಲಿ ಚಕ್ರವ್ಯೂಹವನ್ನು ಸೃಷ್ಟಿಸಿದನು ಮತ್ತು ಮೋಸದಿಂದ ಅಭಿಮನ್ಯುವನ್ನು ಕೊಂದನು ಎನ್ನಲಾಗುತ್ತದೆ. 2. ಭಗವಾನ್ ಖಾಟು ಶ್ಯಾಮನ ಕಥೆಯು ಮಹಾಭಾರತಕ್ಕೆ ಸಂಬಂಧಿಸಿದೆ. ಘಟೋತ್ಕಚನ ಮಗ ಬಾರ್ಬರಿಕನು ಎಷ್ಟು ಬಲಿಷ್ಠನಾಗಿದ್ದನೆಂದರೆ ಅವನು ಕೇವಲ 3 ಬಾಣಗಳಿಂದ ಯುದ್ಧ ಭೂಮಿಯನ್ನು ಪ್ರವೇಶಿಸಿದನು ಎಂದು ಮಹಾಭಾರತದಲ್ಲಿ ಹೇಳಲಾಗಿದೆ. ಬಾರ್ಬರಿಕ ಯುದ್ಧ ಭೂಮಿಗೆ ಪ್ರವೇಶಿಸಿದರೆ ಕೆಲವೇ ನಿಮಿಷಗಳಲ್ಲಿ ಯುದ್ಧವು ಕೊನೆಗೊಳ್ಳುತ್ತದೆ ಎಂದು ಶ್ರೀಕೃಷ್ಣನಿಗೆ ತಿಳಿದಿತ್ತು. ಅಂತಹ ಪರಿಸ್ಥಿತಿಯಲ್ಲಿ ಅವನನ್ನು ತಡೆಯಲು ಬ್ರಾಹ್ಮಣನ ವೇಷದಲ್ಲಿದ್ದ ಶ್ರೀಕೃಷ್ಣನು ಬಾರ್ಬರಿಕನಲ್ಲಿ ಆತನ ತಲೆಯನ್ನು ದಾನವಾಗಿ ಕೇಳಿದನು. ತಲೆಯನ್ನು ದಾನ ಮಾಡಿದರೆ ಕಲಿಯುಗದಲ್ಲಿ ಶ್ಯಾಮ ಅಂದರೆ ಶ್ರೀಕೃಷ್ಣನ ಹೆಸರಿನಲ್ಲಿ ನಿನ್ನನ್ನು ಪೂಜಿಸಲಾಗುವುದು ಎನ್ನುವ ವರವನ್ನು ನೀಡಿದನು. ಆದರೆ ಬಾರ್ಬರಿಕ ಶ್ರೀಕೃಷ್ಣನ ಮುಂದೆ ನಾನು ಈ ಯುದ್ಧದ ಫಲಿತಾಂಶವನ್ನು ನೋಡಬೇಕೆನ್ನುವ ಆಸೆಯನ್ನು ವ್ಯಕ್ತಪಡಿಸಿದನು. ಆಗ ಬಾರ್ಬರಿಕನ ಮುಂಡವನ್ನು ಯುದ್ಧ ವಲಯದಿಂದ ದೂರ ಇಡಲಾಯಿತು ಮತ್ತು ಅವನ ಮುಂಡವನ್ನು ಇರಿಸಿದ್ದ ಸ್ಥಳದಲ್ಲಿ ಇಂದು ಭಗವಾನ್ ಖಾಟು ಶ್ಯಾಮನ ದೇವಾಲಯವಿದೆ. ಈ ದೇವಾಲಯವು ರಾಜಸ್ಥಾನದ ಸಿಕರ್ ಜಿಲ್ಲೆಯಲ್ಲಿದೆ ಮತ್ತು ಖಾಟು ಶ್ಯಾಮನನ್ನು ಭೇಟಿ ಮಾಡಲು ಲಕ್ಷಾಂತರ ಭಕ್ತರು ಇಲ್ಲಿಗೆ ಬರುತ್ತಾರೆ. 3. ಹನುಮಂತ ಮತ್ತು ಭೀಮನ ಭೇಟಿಗೆ ಸಾಕ್ಷಿ. 4. ಸಿಂಧೂ ಕಣಿವೆಯು ಬ್ರಹ್ಮಾಸ್ತ್ರದಿಂದ ನಾಶವಾಯಿತು. ಬ್ರಹ್ಮಾಸ್ತ್ರವನ್ನು ವೇದಗಳಲ್ಲಿ ಅತ್ಯಂತ ವಿನಾಶಕಾರಿ ಆಯುಧವೆಂದು ವಿವರಿಸಲಾಗಿದೆ. ಆದರೆ ಮಹಾಭಾರತದಲ್ಲಿ ಗುರು ದ್ರೋಣರ ಮಗ ಅಶ್ವತ್ಥಾಮ ಅರ್ಜುನನ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದಾನೆ. ಆದರೆ ಈ ವಿನಾಶಕಾರಿ ಆಯುಧವನ್ನು ಹೇಗೆ ಹಿಂದಿರುಗಿಸಬೇಕೆಂದು ಅವನಿಗೆ ತಿಳಿದಿರಲಿಲ್ಲ. ತನ್ನ ಮುಂದೆ ಬರುತ್ತಿರುವ ಬ್ರಹ್ಮಾಸ್ತ್ರವನ್ನು ನೋಡಿದ ಅರ್ಜುನನು ಭಯಗೊಂಡನು ಮತ್ತು ಶ್ರೀಕೃಷ್ಣನಿಗೆ ಸಲಹೆಯನ್ನು ಕೇಳಿದನು. ಆಗ ಶ್ರೀಕೃಷ್ಣನು ಅರ್ಜುನನಿಗೆ ತನ್ನ ಬ್ರಹ್ಮಾಸ್ತ್ರವನ್ನು ಬಳಸಿ ಈ ವಿನಾಶಕಾರಿ ಅಸ್ತ್ರವನ್ನು ನಿಲ್ಲಿಸಲು ಸೂಚಿಸಿದನು. ಇದಕ್ಕೆ ಒಪ್ಪದ ಅರ್ಜುನನಿಗೆ ಶ್ರೀಕೃಷ್ಣನು ಇದು ನಿನ್ನ ಪ್ರಾಣ ರಕ್ಷಣೆಗೆ ಮಾತ್ರವಲ್ಲ, ನಿನ್ನ ಸಹೋದರರ ಪ್ರಾಣ ರಕ್ಷಣೆಗೂ ಎಂದು ಮನವೊಲಿಸುತ್ತಾನೆ. ಆಗ ಅರ್ಜುನ ಕೂಡ ಈ ಅಸ್ತ್ರವನ್ನು ಬಳಸುತ್ತಾನೆ. ಈ ಅಸ್ತ್ರದ ಬಳಕೆಯಿಂದ ಲಕ್ಷಾಂತರ ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ಸಿಂಧೂ ಕಣಿವೆಯ ಜನರು ಬ್ರಹ್ಮಾಸ್ತ್ರ ಬಿದ್ದ ಸ್ಥಳದಲ್ಲಿ ವಾಸಿಸುತ್ತಿದ್ದರು. ಇದು ಸಿಂಧೂ ಕಣಿವೆಯ ನಾಶಕ್ಕೆ ಕಾರಣವಾಗಿತ್ತು ಎನ್ನಲಾಗುತ್ತದೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.